ಕೆಲವೊಂದು ವಿಷಯಗಳು ನಮ್ಮ ಕೈ ಮೀರಿದ್ದಾಗಿರುತ್ತೆ ಕಣೆ. ಬರ್ದಿರೋರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಬಂದಿರೋರೆಲ್ಲ ಸೇರಿ ಶಾಸ್ತ್ರನ ಅಚ್ಚುಕಟ್ಟಾಗಿ ಸಂತೋಷವಾಗಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀ ಹೇಳೋದು ನಿಜ ಅಕ್ಕ. ಆದರೆ ಆ ಮಗು ಎಷ್ಟು ಆಸೆ ಇಟ್ಕೊಂಡು ಅವತ್ತೇ ನಮ್ಮ ಮನೆಗೆ ಬಂದುಬಿಟ್ಲು. ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಹೀಗೆಲ್ಲ ಆಗೋಯ್ತು. ಅಕ್ಕ, ಶಾಸ್ತ್ರ ಅಂದಮೇಲೆ ಎಲ್ಲ ಚೆನ್ನಾಗಿ ನಡಿಬೇಕಲ್ವಾ? ಅಮ್ಮ, ಅದಕ್ಕೆ ನಮ್ಮ ಜೊತೆಗಿಲ್ಲ ಅಂದರೂ ಅವ್ರ ಮನಸ್ಸು ಇಲ್ಲೇ ಇರುತ್ತೆ. ಅವ್ರು ನಮಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಿರ್ತಾರೆ. ಇಷ್ಟು ಸಾಕಲ್ವಾ ಅಮ್ಮ? ನಾನೇ ಕಳಿಸ್ಬೇಡಿ ಅಂತ ಸುಹಾಸಿನಿ ಆಂಟಿಗೆ ಚುಚ್ಚಿದ್ದೀನಿ. ನಿಮ್ಮ ಖುಷಿ ಹಾಳು ಮಾಡೋಕ್ಕೆ ನನಗೆ ಸಣ್ಣ ಚಾನ್ಸ್ ಸಿಕ್ಕಿದ್ರೂ ಸಾಕು, ನಾನು ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ. ರಜಾ, ನಾನು ನಿನ್ನ ಜೊತೆ ಮಾತಾಡಬೇಕು. ನಡೆದಿರೋದ್ರ ಬಗ್ಗೆ ನನಗೆ ಲೆಕ್ಚರ್ ಕೊಡೋದಕ್ಕೆ ಬರಬೇಡ. ರಜಾ, ಪ್ಲೀಸ್ ಅರ್ಥ ಮಾಡ್ಕೋ. ನಾಳಿದ್ದೆ ನನ್ನ ಮದುವೆ. ನೀನು ಈ ಥರ ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಿರೋದು ನನ್ನಿಂದ ನೋಡೋಕ್ಕಾಗ್ತಾಯಿಲ್ಲ. ವಾಟ್ ಯು ಮೀನ್? ರೌಡಿನ ಅದ್ನಿ ಎಷ್ಟು ಟೆನ್ಷನ್ ಆಗಿದ್ದು ಗೊತ್ತಾ? ಅವಳನ್ನ ನಾನೇ ಮನೆವರೆಗೂ ಕರ್ಕೊಂಡ್ಬಂದು ಆದ್ಯ ಮತ್ತು ಭಾವನ ನೀನೇ ಕರ್ಕೊಂಡೋಗು ಅಂತ ಹೇಳಿ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಿದೆ. ವಿಕ್ರಾಂತ್, ಯು ಆಕ್ಟಿಂಗ್ ಲೈಕ್ ಅ ಫೂಲ್. ಆ ಸ್ಕೌಂಡ್ರಲ್ ಗೌತಮ್ ಬಗ್ಗೆ ನಿಮ್ಗೆ ಐಡಿಯಾ ಕೂಡ ಇಲ್ಲ. ಸೊ ಪ್ಲೀಸ್ ನನಗೆ ಉಪದೇಶ ಹೇಳಕ್ಕೆ ಬರಬೇಡ. ನಿನಗೆ ಉಪದೇಶ ಮಾಡೋಷ್ಟು ದೊಡ್ಡವ್ನು ನಾನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನೀನೇ ನನ್ನ ಮದುವೆನ ಹಾಳು ಮಾಡೋದು ನೋಡ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಹೇಗಿರಲಿ? ಏನು ಹೇಳ್ತಿದ್ಯಾ ವಿಕ್ರಾಂತ್? ಅಗ್ರಜ, ಪ್ಲೀಸ್ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ಆರ್ತಿಯವರು ಎಲ್ಲರ ಥರ ಅಲ್ಲ. ಅವ್ರ ಮನೆಯವ್ರಿಗಾಗಲಿ ಅವ್ರ ಹತ್ತಿರದವ್ರಿಗಾಗಲಿ ಲೈಟಾಗಿ ಅವಮಾನ ಆದ್ರೂ ಅವ್ರು ತಡ್ಕೊಳ್ಳಲ್ಲ. ಆಮೇಲೆ ಅವ್ರು ಅಪ್ಸೆಟ್ ಆಗೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ಸೊ ಪ್ಲೀಸ್ ಈ ವಿಚಾರನ ಎಲ್ಲರ ಮುಂದೆ ತೆಗೀಲೇಬೇಡ. ಆ ಗೌತಮ್ ಎಂಥ ಕ್ರಿಮಿನಲ್ ಅಂತ ನಿನ್ಗೆ ಗೊತ್ತು. ಗೌತಮ್ ಕೆಟ್ಟವನ, ಹಾಳಾಗಿ ಹೋಗ್ಲಿ ಬಿಡು ಅಗ್ರಜ. ಬಟ್ ಐ ಡೋಂಟ್ ವಾಂಟ್ ಯು ಟು ಟಾಕ್ ಅಬೌಟ್ ದಿಸ್ ಅಗೇನ್. ವಿಕ್ರಾಂತ್, ನನ್ನ ಮಾತು ಪ್ಲೀಸ್. ರೀ, ಎಲ್ಲಿ ಹೋದ್ರಿ? ಒಂದು ನಿಮಿಷ ಒಂದು ಕಡೆ ಇರಲ್ಲ. ನಾನು ಅಡ್ಗೆ ಮನೇಲಿದ್ದೀನಕ್ಕ. ನಾನು ಇವತ್ತು ಹಾಕೊಳ್ಳೋ ಬಟ್ಟೆ ನೆನ್ನೆ ಐರನ್ ಮಾಡಿಡು ಅಂತ ಹೇಳಿದ್ದೆ, ಮಾಡಿದ್ದೇನೆ. ರೀ, ದಕ್ಷಿಣೆಗೆ ಚಿಲ್ಲರೆ ದುಡ್ಡು ಬೇಕು ಅಂತ ಹೇಳಿದ್ದೆ. ನೀವು ಅಂಜು ಕೈಲಿ ತರಿಸ್ತೀನಿ ಅಂತ ಹೇಳಿದ್ರಿ. ಅಂಜುನೂ ಕಾಣ್ತಾ ಇಲ್ಲ, ನೀವು ನಾಪತ್ತೆ. ಏನಾದರೂ ಕೆಲಸ ಹೇಳಿದ್ರೆ ಒಬ್ಬರು ಕೈಗೆ ಸಿಗಲ್ಲ. ನಾನು ಇರೋ ಕೆಲಸನೆಲ್ಲ ಬಿಟ್ಟು ನಿಮ್ಮನ್ನು ಹುಡುಕ್ತಾ ಕೂತ್ಕೋಬೇಕು. ಎಲ್ಲ ಹೋಗಿದ್ರಿ ನೀವು? ಏ ಹೋಗಕ್ಕ, ನನ್ನ ಡ್ರೆಸ್ಸೇ ನಾನು ಐರನ್ ಮಾಡ್ಕೊಳ್ಳೋದು ಕಷ್ಟ. ನಿಂದು ಬೇರೆ 10 ಹೆಜ್ಜೆ ನಡೆದ್ರೆ ಅಲ್ಲೇ ಐರನ್ ಮಾಡೋರು ಇರ್ತಾರೆ, ಮಾಡಿಸ್ಕೊ. ತರಿಸ್ತೀನಿ ಹಿರೇ ಮಾರಾಗಿತ್ತೆ. ನಾನು ಹುಡುಗಿ ಅಪ್ಪ, ಕೈಗೊಂದು ಕಾಲ್ಗೊಂದು ಕೆಲಸ ಇರ್ತವೆ. ಏನೋ ಮರ್ತೋಗುತ್ತಪ್ಪ, ಅದಕ್ಕೆ ನೀನು ಕೊರೆಯೋಕ್ಕೆ ಶುರು ಮಾಡಿಬಿಟ್ರೆ ಏನೇ ಅಂದೆ? ಹೋಗಿ ಹೋಗಿ ನಾನು ಇವಳಿಗೆ ಕೆಲಸ ಹೇಳ್ತೀನಲ್ಲ, ಇನ್ನು ಯಾವತ್ತು ಲೈಫಲ್ಲಿ ಇವಳಿಗೆ ಮಾತ್ರ ನನ್ನ ಕೆಲಸ ಹೇಳಲೇಬಾರ್ದು. ಏ ಅದಿತಿ, ಬಾರೇ ಇಲ್ಲಿ. ಏ ಅಮ್ಮು, ಬಾರೇ ಇಲ್ಲಿ. ಏನಮ್ಮ? ಏನಮ್ಮ? ಬಾರೇ ಇಲ್ಲಿ. ಏನು ಹೇಳಮ್ಮ? ಸುಮ್ಮನೆ ಇಟ್ಕೊಳೆ. ಏನಮ್ಮ? ಈಗ ನಿಮ್ಮ ಪಂಚಾಯತಿ ಮಾಡ್ಕೊಳ್ಳಿ. ಒಬ್ಳು ಅಲ್ಲಿಂದ ಕೂಗ್ತಾಳೆ, ಇನ್ನೊಬ್ಳು ಮೇಲಿಂದ ಕೂಗ್ತಾಳೆ. ಹಿಂಗೆ ಮಾತಾಡ್ಕೊಳ್ಳಿ. ಏನೇ? ಏನೋ ಏನು ಏನು ಹೋಗಲೆ, ನೀನು ಹೋಗಲೆ. ಏನ್ರಿ ನಿಮ್ಮ ಕತೆ? ಒಬ್ರೊಬ್ರು ಒಂದೊಂದು ಕಡೆಯಿಂದ ಕಿರ್ಚ್ತಾ ಇದ್ದೀರಾ. ಇದನ್ನೇನು ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಯಾರೋ ಪ್ರಶ್ನೆ ಕೇಳಿದ್ರೆ ಇನ್ಯಾರೋ ಉತ್ತರ ಕೊಡ್ತಾ ಇದ್ದಾರೆ. ಒಳ್ಳೆ ಗೋಳಿದು. ಅದೇನು ಅಂತ ಹೇಳ್ರಿ. ನಾನೇನು ಹೇಳೋದು? ಹುಡುಗಿ ಅಮ್ಮ, ನೀನೇ ಎಲ್ಲ ಹೇಳಬೇಕು. ಅಲ್ಲ ರೀ, ದಕ್ಷಿಣೆ ಕೊಡೋದಕ್ಕೆ ಚಿಲ್ಲರೆ ಬೇಕು ಅಂತ ಹೇಳಿದ್ನಲ್ಲ, ಆ ವಿಷಯ. ಅಯ್ಯೋ, ಒಂದು 5 ನಿಮಿಷ ಬರ್ತಾಳೆ ಇರೋ, ಅದಕ್ಕೆ ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯಾ? ನಿಮ್ಮ 5 ನಿಮಿಷ 5 ಗಂಟೆ ಇದ್ದಂಗೆ. ಏನಾದರೂ ಮಾಡ್ಕೊಂಡು ಹೋಗಿ ನಿಮ್ಮ ಹತ್ರ. ಈಗ ಇದು ಕಂಪ್ಲೀಟ್ ಆಗಿ ಮದುವೆ ಮನೆ ಅನ್ನಿಸ್ಲಿ ಅಲ್ವಾ? ನನಗಂತೂ ಎನ್ವೈರ್ಮೆಂಟ್ ಸಖತ್ ಇಷ್ಟ. ಪುಟ್ಟ, ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಅದು ದೇವಸ್ಥಾನ. ಚಿಕ್ಕತ್ತೆ, ಆಗಿದ್ದಾಗೋಯ್ತು, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಇಂಥ ಶುಭಗಳಿಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ತಲೆನ ತೆಗೆದು ಹಾಕ್ಬಿಡಿ. ಹೂವಿನಂತ ಮನಸ್ಸು ಕಣೋ ನೀನು ಹೆಂಡ್ತಿದ್ದು. ಹೊಸ ಸೀರಿಯಲ್ ಶುರು ಮಾಡಬೇಡಿ. ಈಗಿರೋ ಸೀರಿಯಲ್ಗಳನ್ನೇ ನೋಡೋದಕ್ಕಾಗ್ತಾ ಇಲ್ಲ. ಎಲ್ಲರೂ ತಮ್ಮ ಬ್ಯಾಗ್ ತೊಗೊಂಡು ಹೊರಡಿ. ಗಂಡಿನ ಕಡೆಯವ್ರು ಬರೋದಕ್ಕಿಂತ ಮುಂಚೆ ನಾವು ಛತ್ರದಲ್ಲಿರಬೇಕು.
ಹೌದು ಹೌದು ನಡೀರಿ ಅಮ್ಮು ಎಲ್ರೂ ಹೊರಡ್ಸೆ ಮತ್ತೆ ನೀನೆಲ್ಲೋ ಕಳೆದೋಗ್ಬಿಡ್ಬೇಡ. ನೋಡಮ್ಮ ಆರ್ತಿ, ಇನ್ಮೇಲೆ ನೀನು ಈ ಮನೆಗೆ ಮನೆ ಮಗಳಾಗಿ ಬರಲ್ಲ, ಇನ್ನೊಬ್ಬರು ಮನೆ ಸೊಸೆಯಾಗಿ ಬರ್ತೀಯ. ಹೊರಡೋವಾಗಲೇ ತವರು ಚೆನ್ನಾಗಿರಲಿ ಅಂತ ಹಾರಿಸ್ಕೊಂಡ್ಬಿಡು. ನಾನು ಗೌತಮ್ನ ಮದುವೆ ಆಗಿದ್ದರೆ ಕೊನೆ ಪಕ್ಷ ಅಪ್ಪ ಅಮ್ಮ ಆದರೂ ಸಂತೋಷವಾಗಿರ್ತಿದ್ರು. ಈಗ ಏನಾಗುತ್ತೆ ಅನ್ನೋ ಕಲ್ಪನೆ ನನಗಿಲ್ಲ. ಏನೇ ಆದರೂ ನನ್ನ ತವರು ಯಾವಾಗಲೂ ತಣ್ಣಗಿರೋ ಹಾಗೆ ಮಾಡಪ್ಪ, ಎಲ್ಲ ಸರಿಯೋಗೋ ಹಾಗೆ ಮಾಡು. ಬರೀ ಮಗಳ ಮದುವೆ ಇರೋದು ನಾಳೆ, ಇವತ್ತಲ್ಲ. ಆಮೇಲೂ ಅವಳು ನನ್ನ ಮಗಳಾಗೇ ಇರ್ತಾಳೆ. ಕಟ್ಪಾಡುಗಳು ಏನೇ ಇರ್ಬೋದು, ಆದರೆ ಬಾಂಧವ್ಯ ಬದಲಾಗಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನೀನು ಭಾವುಕಲಾಗಿ ಕಣ್ಣೀರು ತೋರಿಸ್ಬೇಡ, ಮೊದಲು ಕಣ್ಣೊರೆಸ್ಕೊ. ನೀನೇ ಎಲ್ರಿಗೂ ಧೈರ್ಯ ಹೇಳಬೇಕಲ್ವಾ? ನೀವು ನನಗಿಂತ ಗಟ್ಟಿರಿ, ಮನಸ್ಸಲ್ಲೇ ತಳ್ಮಳ ಇದೆ, ಆದರೆ ತೋರಿಸ್ಕೊತಾ ಇಲ್ಲ ಅಷ್ಟೆ. ಇದನ್ನು ಯಾರು ಕಳಿಸಿದ್ರು? ಫೋನ್ ತೆಗಿಯೇ. ಈ ಟೈಮಲ್ಲಿ ಫೋನ್ ಯಾಕೆ? ಸುಮ್ಮನಿತ್ಕೋ. ಇವ್ರು ರಿಂಗ್ ಆಗ್ತಿದೆ. ಕೇಳಿಸ್ತಿಲ್ಲ ಕಣೆ. ವೈಬ್ರೇಟರ್ ಇದೆ, ಅದನ್ನ ಹೇಳು, ನಂಗೆ ಗೊತ್ತಾಗಬೇಕು. ತೆಗೆ, ಕಿವಿಗಿಡು. ಅವಕಾಶ ಸಿಕ್ಕರೆ ಚೆನ್ನಾಗಿ ಯೂಸ್ ಮಾಡ್ಕೊತೀಯಲ್ಲ, ಹಳೆ ಮುತ್ಕಿ. ಇಡ್ತೀನಿ. ಅಮೂಲ್ಯ, ಆರ್ತಿಯವರು ಆರಾಮಾಗಿ ಬರಲಿ ಅಂತ ನಾನೇ ಡ್ರೈವರ್ ಸಮೇತ ಕಾರ್ ಕಳ್ಸೀನಿ. ಎಲ್ಲರೂ ಅದರಲ್ಲೇ ಬಂದ್ಬಿಡಿ. ಗೌತಮ್, ನೀವು ಸೂಪರ್ ಬಿಡಿ. ನೇಣಿಗೆ ಏರೋನ್ಗೆ ಕೊನೆ ಆಸೆ ಕೇಳ್ತಾರೆ. ಅಂಥದ್ರಲ್ಲಿ ಬಲಿಗೂ ಮುಂಚೆ ಕುರಿನ ಮೇಯಿಸ್ತಿದ್ರೆ ಹೇಗೆ? ಕುರಿನ ಮೇಸೆ ಕಡಿಬೇಕು.